ನಮ್ ಸಂಕ್ರಿಗೆ ಇಷ್ಟ ಅಂತ ರಸಗುಲ್ಲ ತಂದನಿ. ಅದು ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 11 ತಂದನಿ. ಹೊಟ್ಟೆ ತುಂಬಾ ತಿಂದು ನನ್ ಕೈ ತುಂಬಾ ರೊಕ್ಕ ಕೊಟ್ಟು ಅಷ್ಟೇ ಸಾಕು. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕದಿ ಮಕ್ಕಲ್ಲ ನಾನು, ಪ್ರಳಯ ಅಂತಕ ನಾನು ಕೇಳು ನೀನು. ಲೋಕವೆಲ್ಲ ನನ್ನ ಪಾಕೆಟ್ ನಲ್ಲಿ, ಪ್ರೇಮವೆಂಬ ಲವ್ಲಿ ರಾಕೆಟ್ ನಲ್ಲಿ, ಡೈಲಿ ಹಾಡೋ ಪ್ರೇಮಿ ನಾನು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ತುಂಬಿಕೊಂಡಿತ್ತಂತೆ ಸೌಂದರ್ಯ, ನಿನ್ನಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ತುಂಬಿಕೊಂಡಿತ್ತಂತೆ ಹೇ 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 ಹೇ. ಯಾಕ್ರಮ್ಮು ಇಷ್ಟು ಖುಷಿ ಒಳಗದಿ? ಅಯ್ಯೋ ದೇವ್ರಿ, ನವಲಿ ವಯವ್ವ ಇಷ್ಟೊಂದು ರಸಗುಲ್ಲನ. ಮತ್ತ ನಿನ್ ಸಂಬಂಧನ ತಂದನಿ. ಒಟ್ಟು ತುಂಬಾ ತಿನ್ಲಿ ನಮ್ ಸಂಕ್ರು ಅಂತ. ನೀ ಬರ್ಲಿಲ್ಲಲ್ಲ ಇಷ್ಟೊತ್ತಾದ್ರು ಅದಕ್ಕ ಹಂಗ ಹಾಡಾಡಕ್ ಕೂತಿದ್ದೆ. ನೀ ಹಾಡ ಆಡುದು ನಂಗೆ ಬಹಳ ಇಷ್ಟ. ನಮ್ಮ ಅಕ್ಕನಕ್ಕಿಂತ ನೀನು ಭಾರಿ ಚಂದ ಹಾಡಾಡ್ತಿ. ಖರೇನು. ಬಾ ಸಂಕ್ರು, ಕುಂದ್ರು ಬಾ. ಸಂಕ್ರು, ಇವತ್ತು ಬೆಳಿಗ್ಗೆನ ಎದ್ದು ಪ್ಯಾಟ್ಗೆ ಹೋಗಿ ಊರೆಲ್ಲ ಅಡ್ಡಾಡಿ ಬೇಕರಿ ಅಂಗಡ್ಯಾಗ ಎಲ್ಲಿ ರಸಗುಲ್ಲ ಚಲೋ ಐತ್ ನೋಡು ಅಲ್ಲಿ ಹೋಗಿ ತಗೊಂಬಂದನಿ. ಹೊಟ್ಟೆ ತುಂಬಾ ತಿಂದ್ಬಿಡು. ರಾಮು, ನಿನಗ್ ನಾನಂದ್ರೆ ಅಷ್ಟಿಷ್ಟನಾ? ಇಷ್ಟ ಅಂತ ಕೇಳ್ತೀಯಲ್ಲ ಸಂಕ್ರು. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ಖರೇನು ಕರೇನು ಸಂಕ್ರು, ಕರೇನು. ಆದ್ರೂ ಇಷ್ಟೊಂದ ನಗು ಬೇಡ, ಸ್ವಲ್ಪ ಕಮ್ಮಿ ನಗು. ಚಂದ ಕಾಣಿಸ್ತಿ. ಹಿಂಗೆ ಸಂಕ್ರು ತಗೋ, ಒಂದು ರಸಗುಲ್ಲ ತಿಂದ್ ನೋಡು ಹೆಂಗೈತಿ ಅಂತ ಹೇಳು. ನಾ ಬೆಳಿಗ್ಗೆ ಎದ್ದು ಊರ್ ತುಂಬಾ ಹುಡುಕ್ಯಾಡಿ ತಂದಿದ್ದಕ್ಕೂ ಸಾರ್ಥಕ ಅನಿಸ್ತತಿ. ತಿಂತಾನಿ. ನಂಗೂ ಇಷ್ಟ ರಸಗುಲ್ಲ. ನಂಗ ಒಂದು ಸಾಕು, ಒಂದು ಉಳಿಸು ಲಾಸ್ಟಿಗೆ ಸಾಕು. ಆತ ತಗೋ ಸಂಕ್ರು, ತಿನ್ನ, ನಾಚ್ಕೋಬೇಡ. ಆತ. ಮಸ್ತ್ ಐತಿ. ಆಹಾ ರಾಮು, ಭಾರಿ ಸ್ವೀಟ್ ಇತ್ತ. ಅಯ್ಯೋ ದೇವ್ರಿ, ಇಷ್ಟು ರುಚಿಯಾಗಿತ್ತು ಗೊತ್ತಾ? ನಂಗೆ ರಸಗುಲ್ಲ, ಜಾಮೂನು, ಮತ್ತದು ಎಂತದೋ ಬರ್ತಲ್ಲ ರಸ್ಮಲೈ, ಇವೆಲ್ಲ ಭಾಳ ಇಷ್ಟ ರಾಮು. ಸ್ವೀಟ್ ಅಂತ ಅಷ್ಟಿಷ್ಟ ನನಗ. ನನಗೂ ಅಷ್ಟ. ನೀ ಕೊಡ್ತಿಲ್ಲ ನೋಟ್ಗಳು, ಅವು ಭಾಳ ಇಷ್ಟ. 100 ರೂಪಾಯಿ ರಸಗುಲ್ಲ ತಂದು ಕೊಟ್ಟು ಆರಾಮ್ಸೆ 2000 ರೂಪಾಯಿ ಹೊಡಿತೀನಿ ನಾನು. ಅದೃಷ್ಟ ಅಂದ್ರೆ ನಂದೇ. ಯಾರು ಕುಂತಾರಲ್ಲಿ? ಯಾರು ಕುಂತಂಗೈತಿ? ಮುಂದೋಗಿ ನೋಡ್ಲಾ? ಯಾರವಾ ಇಲ್ಲಿ ಕುಂತರು? ಗಂಡ ಗುಂಡಿ ಯಾರು? ಇತ್ತಾಗ ಒಳ್ಳ ನನ್ನ ಗಂಡನ. ಅಯ್ಯೋ ದೇವ್ರಿ, ನಾವಲ್ಲೇ ನನ್ನ ಗಂಡ ನಂಗೆ ಕೈ ಕೊಟ್ಬಿಟ್ಟ. ಅಯ್ಯೋ ದೇವ್ರಿ, ಯಾವಾಗ ಯಾಕೆ ಪೀಸರಿ? ಇಲ್ಲ ಇಲ್ಲ, ನಾ ಇದನ್ನ ಹಿಂಗ ಬಿಡಬಾರ್ದು. ನನ್ನ ಗಂಡ ನಂಗೆ ಮೋಸ ಮಾಡ್ಬಿಟ್ನ. ಅಯ್ಯೋ ದೇವ್ರಿ, ನಾನ್ ದಿನ ಎದ್ದು ನನ್ನ ಗಂಡನ ಪಾದ ಪೂಜೆ ಮಾಡಿ ಸಿಕ್ಕರೆ ನಿನ್ನಂತ ಗಂಡ ಸಿಗ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕಂತಿದ್ದೆ. ಅಯ್ಯೋ ದೇವ್ರಿ, ಎಲ್ಲ ಓತು ನಮ್ಮ ಮರ್ಯಾದೆ ಎಲ್ಲ ಓತು. ಛೇ ಚೆನ್ನವಕ್ಕ, ಇಲ್ಲಿ ಯಾಕ ತಮ್ಕಿ ತಗೊಂಡು ಕುಂತಿಯಲ್ಲ? ಅಯ್ಯೋ ದೇವ್ರಿ, ಅಲ್ಲ ಎದಕ್ಕೆ ಅಳ ಕುಂತಿ? ಬರುವಲ್ತನು ಇಲ್ಲೇ ಆರ್ಎಂಪಿ ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬರ್ಬಾರ್ದನು? ಒಂದು ಗುಳಿಗೆ ಸ್ವಚ್ಛ ಹೋಗ್ತವ. ನಾ ಎಂತ ಜೈ, ನಾ ಅದಕ್ಕೆ ಕುಂತಿಲ್ಲ. ಯವ್ವ, ನನ್ನ ಹಣೆ ಬರ ನೋಡ್ಲಿ ನನ್ನ ಗಂಡ. ನಾನ್ ನನ್ನ ಗಂಡನ ಬಗ್ಗೆ ಹಾಡಾಡ್ತಿದ್ದೆ. ಯಾವುದು? ಮಹಾರಾಜ ರಾಜನೋ ಇವನು, ಮನ ಬೆಳಗು ಸೂರ್ಯನೋ ಇವನು, ಅಪರೂಪ ಗುಣದವಾ, ಪದಗಳಿಗೆ ಸಿಗದವಾ, ಪದಗಳಿಗೆ ಸಿಗದವ, ಶ್ರೀರಾಮಚಂದ್ರನ ಮರುಜನ್ಮ ಇಲ್ಲಿದೆ ಅಂತ ದಿನ ಎದ್ರ ನನ್ನ ಮನಸ್ಸಿಗನ ಹಾಡಾಡ್ಕೊಂಡು ನನ್ನ ಗಂಡನ ಪ್ರೀತಿಯಿಂದ ನೋಡ್ಕೊತಿದ್ದೆ. ಅಯ್ಯೋ ದೇವ್ರಿ, ಅದ್ ಯಾವ್ದೋ ಮಿಟಕ್ಲಾಡಿನ ಹೊಲಕ್ಕ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಎಲ್ಲಿ ಗುಡಿಸಿದಾಗ ಬಂದು ಕುಂತ ನೋಡು. ಇವ್ನಿಗೆ ಏನು ಮಾಡೋಂಗಿಲ್ಲ ಹೇಳು. ಹಣೆ ಬರ ನಂದು. ಇವತ್ತು ಬಿಡ್ತೀನಿ, ಇವ್ರಿಬ್ರು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಆ ಬೆಂಗ್ಲಿನ್ ಇವತ್ತು ಕಚ ಕಚ ಅಂತ ಕೊಚ್ಚಾಕ್ಬಿಡ್ತೀನಿ. ಅಯ್ಯಯ್ಯ, ಏ ಚೆನ್ನಮಕ್ಕ, ಓಡ್ತಾಡಿ. ಅಯ್ಯೋ ತಡೆಯಂಗಿಲ್ಲ ಬಿಡಂಗಿಲ್ಲ. ಇವತ್ತು ಯಾರಾಗ ಒಂದ್ ತೀರ್ಮಾನ ಆಗೇ ಬಿಡ್ಬೇಕು. ನಾನಾ ಆಕಿನ ನೋಡೇ ಬಿಡ್ತೀನಿ. ಅಯ್ಯೋ ಚೆನ್ನಮಕ್ಕ, ಆತ್ರಗೆಟ್ಟ ಆಂಜನೇಯನ್ ತರ ಮಾಡ್ಬೇಡ. ಮತ್ ಏನ್ ಮಾಡ್ಬೇಕು? ಇಬ್ಬರು ಕುಂದ್ರಿಸಿ ಮಂಗಳಾರತಿ ಮಾಡ್ಬೇಕನ? ನಾ ಹೇಳಿದ್ನೇನ ಹಂಗತೆ? ಹಂಗಲ್ಲ, ಅವ್ರಿಬ್ರು ಏನ್ ಮಾತಾಡ್ತಾರ ಪೂರ್ತಿ ಕೇಳು. ನಾ ಹೇಳ್ತೀನಲ್ಲ, ನಾ ಹೇಳ್ದಂಗ್ ಮಾಡು. ಓಡ್ತಾಡಿ, ಅವ್ರಿಬ್ರು ಏನ್ ಮಾತಾಡ್ತಾರ ಅಂತ ಕೇಳು. ಇದು ಬೇರೆನಾ? ಮತ್ತೆ ನಿನ್ ಕಡೆ ಇರ್ಲಾರ್ದಂತದ್ದು ಆಕಿ ಕಡೆ ಏನೈತಿ ಅಂತ ನಿನಗ್ ಗೊತ್ತಾಗೋದ್ ಬೇಡನು? ಓಡ್ತಾಡಿ. ಆತ ಇತ್ತಕ್ ಬಾರ, ಒಟ್ಟು ಮೆಲ್ಲಕ್ ಮಾತಾಡು. ಅಯ್ಯೋಯ್ಯೋ, ನೋಡಲಿ ರಸಗುಲ್ಲ ತಂದು ಕೊಟ್ಟಾರ. ನನಗೂ ಒಂದಿನ ಚಾ ಕುಡಿಯಾಕ ಸಕ್ಕರೆ ತಂದು ಕೊಟ್ಟಿಲ್ಲ. ಮನಿಗ ಅನ್ನ ಬ್ಯಾಳಿ ಏನು ತಂದು ಹಾಕಿಲ್ಲ. ಹಂಗ ಕುಲು ಮಾಡುದ್ ನೋಡು. ಮನ್ಯಾಗ ಒಂಥರ ಅಂಡ ಸುಟ್ಟು ಬೆಕ್ಕಿನಂಗ ಓಡಾಡ್ತಿರ್ತಾನ. ಇಲ್ಲಿ ನೋಡಿಲಿ, ಅಲ್ಲಲ್ಲ ನಗೋದೇನೋ ಮಾಡುದನೋ. ಅಯ್ಯೋ ದೇವ್ರಿ, ಇದನ್ನೆಲ್ಲ ನೋಡಕ್ಕ ನಾನು ಬದುಕಿದ್ದು. ಇನ್ನೊಂದು ತಗೋ ಸಂಕ್ರು, ತಿನ್ನ. ನೀ ತಿಂದ್ರ ನಂಗೆ ಖುಷಿ ಆಕೈತಿ. ತಿನ್ನಕ್ ಕುಂತಾನಿ, ಮಸ್ತ್ ಐತಿ. ಮತ್ತೆ ನಾಳೆ ಏನ್ ತಗೊಂಬರ್ರಿ ಹೇಳು. ನೀ ಏನ್ ಹೇಳ್ದಿಲ್ಲ ಅದನ್ನೆಲ್ಲ ಹುಡ್ಕ್ಯಾಡಿ ತಗೊಂಬರ್ತೀನಿ ನಾನು. ಅದು ಎಲ್ಲೇ ಇರ್ಲಿ, ಹಿಮಾಲಯದ ಮ್ಯಾಲಿರ ಇರ್ಲಿ, ಸಮುದ್ರದ ಒಳಗೆ ಅಡಿಗಿರ್ಲಿ, ನಾನ್ ತಂದು ಕೊಡ್ತಾನೆ. ಏನ್ ಬೇಕು ಹೇಳು? ನಾಳೆ ಏನ್ ತಿಂತಿ ಹೇಳು ನೀನು? ಅಯ್ಯೋ ಇದಕ್ಕ ಬಾಯಿ ಸೇರ್ಲಿ. ನನಗೊಂದಿನ ಮನೆಗ ಅಕ್ಕಿ ತರ್ಲೋ, ಬ್ಯಾಳಿ ತರ್ಲೋ, ರೇಷನ್ ತರ್ಲೋ, ಚಾ ಪುಡಿ ತರ್ಲೋ, ಏನ್ ಬೇಕಂತ ಕೇಳಿಲ್ಲ. ಹಾಳಾದವ ಗಂಡ ಅಲ್ಲಿವ ದಂಡ ಪಿಂಡ, ಇವ್ರಜ್ಜಿ ಪಿಂಡ.
ಮನ್ಯಾಗ ಅಕ್ಕ ಹೆಂಗದಾಳ? ಅಕ್ಕ ಯಾವಕ್ಕ? ಅದ ರಾಮು ನಿನ್ ಹೆಂಡತಿ. ಓ ಅಕ್ಕ ಅಲ್ಲಕಿ ಕೋಳಿ ಪುಕ್ಕ. ನಿಂತರ ಚಂದಿಲ್ ಬಿಡ. ನೀನ್ ನೋಡಿ ಹೆಂಗ ನೋಡಕ ತಳುಕ ಬಳುಕ ಬಳ್ಳಿಯಾಗಿ ನೋಡು. ನೀ ಎಷ್ಟು ಮೆಲ್ಲುಕ ನಿಧಾನವಾಗಿ ಚಂದವಾಗಿ ತಿನ್ನಕತಿ. ನಿನ್ನ ಕೈ ನೋಡು ಪಳಪಳ ಮಿಳಮಿಳ ಅಂತ ಹೊಳೆ ಕೂತವು. ನೀ ಉಡು ಸೀರೆ ಸ್ಟೈಲ್ ನೋಡು, ನಿನ್ನ ಕೂದ್ಲ ನೋಡು, ಆ ಚಸ್ಮಾ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಆ ದೇವ್ರಿಗೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸ್ದಂಗ ಗದಿ ಅದ ನನ್ ಹೇಳ್ತಿ. ಮಾರಿ ಮುತ್ತು ಯಾವಾಗ ನೋಡಿದ್ರು ಏನ ಯಾಕ ಹಂಗ್ಯಾಕ ಹಿಂಗ್ಯಾಕ ರೊಕ್ಕ ಕೊಡು ಅಂತ ಪೀಡಿಸ್ತಾಳ. ಆಕಿ ನೋಡಿದ್ರ ಪ್ರೀತಿನ ಬರಂಗಿಲ್ಲ. ನಿನ್ ನೋಡಿದ್ರ ನೋಡ್ತಾನೇ ಇರ್ಬೇಕು ಅನಸ್ತತಿ. ನೀನಂದ್ರೆ ನನಗಿಷ್ಟ ಅಂತ ಅವಾಗ್ಲೇ ಹೇಳಿಲ್ವಾ? ಹೋಗ್ರಾಮು, ನಂಗ್ ನಾಚಿಕೆ ಬರ್ತತಿ. ಅಯ್ಯೋ ಬೇಬರ್ಸಿ, ನಾಚಿಕೆ ಬರ್ತದಂತ. ಅಯ್ಯೋ ಮೂರು ಬಿಟ್ಟವ ನಾಚಿಗೇಡಿಗೋಳ. ಈಗ ಬೆನ್ಲಿ ಯಾಕೆ ಅಂತ ಗೊತ್ತಾಗ್ಬಲ್ತ್ ನೋಡು. ಇತ್ಲಾಗ ತಿರಗಿರ ಕುಂದ್ರವಾಳು. ಕುಂದಿರ್ತಾಳ ತಡಿ ಚೆನ್ನವಕ್ಕ ಕುಂದಿರ್ತಾಳ. ರಾಮು, ನಾ ಖರೇನು ಅಷ್ಟೊಂದು ಚಂದದಿನ? ಅಯ್ಯೋ ದೇವ್ರಿ, ದುಟ್ಟಿಸಿ ನೋಡಿದ್ರ ನನ್ ದೃಷ್ಟಿನ ನಿಂಗೆಲ್ಲ ಆಕೇತು ಅಂತ ನಂಗ್ ಭಯ ಆಗ್ತತಿ. ಅಷ್ಟು ಚಂದದಿ. ಆ ನನ್ನ ಹೆಂಡ್ತಿನ ನಿನ್ನ ಮುಂದೆ ನಿವಾಳಿಸಿ ಎಸಿಬೇಕು. ಹಂಗದಿ ನೀನು. ಮಾಲಾಶ್ರೀ ಇದ್ದಂಗದಿ ನೀನು. ತಡಿ ವೀರು, ಅಲ್ಲಿ ಕುಂತಿರ ಬರ್ತೀನಿ, ಬಾಗಿ ಹಾಕೊಂಡ್ ಬರ್ತೀನಿ. ಮತ್ ಯಾರ ಕದ್ದು ಕೇಳಿಸ್ಕೊಂಡ್ಬಿಟ್ರ ನಿಮ್ ಮನಿ ಒಳಗ ಎಲ್ಲಾರು ಕಳ್ರೇ ಅದಾರ. ತಡಿ ವೀರು, ಬರ್ತೀನಿ. ಅಲ್ಲ ಮೇಘ, ನನ್ ಟೆನ್ಷನ್ ನನಗ ಇನ್ನ ನಾಳೆ ಏನಾರ ನಾವು ವಾಷಿಂಗ್ ಮಷೀನು ಟಿವಿದು ಬಿಲ್ ಕಟ್ಲಿಲ್ಲ, EMI ಕಟ್ಲಿಲ್ಲ ಅಂದ್ರ ಮುಗ್ದ ಹೋತು. ಊರ್ ಮಂದಿ ಮುಂದೆ ನಮ್ ಫ್ರಿಜ್ ವಾಷಿಂಗ್ ಮಷೀನು ಟಿವಿ ಎಳ್ಕೊಂಡು ಹೋಗ್ಬಿಡ್ತಾರ, ತಗೊಂಡು ಹೋಗ್ಬಿಡ್ತಾರ. ಅವಾಗ ನಮ್ಮ ಮರ್ಯಾದೆ ಏನ್ ಉಳಿತತಿ? ಈ ಅವಿನಾಶ ಸುಚಿತ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಬಿಡ್ತತಿ. ಅಲ್ಲ ಹೆಂಗ ಮೇಘ, ನೀ ಮಾಡುದು ಒಂದೊಂದಲ್ಲ ನೋಡು. ಅಲ್ಲ ವೀರು, ನೀ ನಂಗೊಂದು ಮಾತ್ರ ಹೇಳ್ಬೇಕಿಲ್ಲ ಹಿಂಗಿಂಗಂತ. ನಾನು ಹೋಗ್ತಿದ್ದಿದ್ದಿಲ್ಲ. ನಾನೆಲ್ಲಿ ನೀನು ಕೆಲ್ಸಕ್ಕೆ ಹೋಗಿ ದುಡ್ದಿದ್ ರೊಕ್ಕ ಏನೋ ಅನ್ಕೊಂಡು ಖರ್ಚು ಮಾಡ್ಬಿದೆ. ಅಷ್ಟಕ್ಕೂ ಏನಾಗಿಲ್ಲ. ಬರೀ 10,000 ರೂಪಾಯಿಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನನ್ನ ಕಡೆ 101 ಐಡಿಯಾ ಅದು, ಒಂದೊಂದಲ್ಲ. ಅದ್ರಾಗ ಒಂದು ಹೇಳ್ತೀನಿ, ಮೊದ್ಲು ಕೇಳು. ಏನ್ ಹೇಳು? ನಂಗರ ಟೆನ್ಷನ್ ಈಗ ತಲಿ ಒಡ್ಯಾಕ್ ಕುಂತತ್ ನೋಡು. ದನ್ ಅಂತ ಸಾಕಾಗಿ ಹೋಗ್ಬಿಡತಿ ಈ ಟೆನ್ಷನ್ ಈಗ. ಅಲ್ಲ ವೀರು, ಯಾಕೆ ಟೆನ್ಷನ್ ತಗೊಂತಿ? ನಾ ಹೇಳ್ತೀನಲ್ಲ, ಈಗ ಹಂಗ್ ಮಾಡಿದ್ರ ನಾವು ಮಸ್ತಾಗಿ ಜಾಲಿ ಆಗಿರ್ಬಹುದು, ಗೊತ್ತಾ? ಅದ್ ಏನಂತ ನಾನು ಹೇಳ್ತೀನಿ. ಆದ್ರೆ ಇದನ್ನ ನಾನು ಹೇಳಿನಿ ಅಂತ ಯಾರ ಮುಂದೆನೂ ಹೇಳ್ಬಾರ್ದು. ಅದು ಹೇಳಂಗಿಲ್ಲ, ಏನಂತ ಹೇಳು. ಅದು ಸಿಟ್ಟಾಗ್ಬಾರ್ದು. ಯಾಕಂದ್ರೆ ಇದು ಅಂತ ವಿಷಯನ ಐತಿ. ಆದ್ರೆ ಸ್ವಲ್ಪ ಧೈರ್ಯ ಬೇಕಷ್ಟೇ. ಅಯ್ಯೋ ದೇವ್ರಿ, ನಾ ಗಂಡ್ಸದನಿ. ಎಂತ ಕೆಲಸ ಮಾಡಕ್ಕೂ ಎದ್ರಂಗಿಲ್ಲ ನಾನು. ನಮ್ಮವ್ವ ಗಂಡ್ಸು ಅಂತ ಹೆತ್ತಾಳ ನನ್ನ. ಅದ್ ಏನಾರ ಆಗ್ಲಿ ಹೇಳು ಮೇಘ, ಲಗುನ ಹೇಳು, ಒಂಥರ ಎಳಿಬೇಡ. ಆತ ಹೇಳ್ತೀನಿ. ಅದೇನಿಲ್ಲ, ಅದು ಈ ಮನಿ ಪತ್ರನ ಸೇಟು ಅಂಗಡಿಯಾಗ ಒತ್ತಿ ಇಟ್ಬಿಡು. ಮೇಘ, ಏನ್ ಹೇಳಕ್ ಕುಂತಿ ನೀನು? ನೋಡ್ವೀರು, ಜಾಸ್ತಿ ಟೆನ್ಷನ್ ತಗೋಬೇಡ. ನಾನು ನೀನು ಚಂದಾಗಿರ್ಬೇಕು. ಏನ ನಾವು ಜೀವನನ ಎಂಜಾಯ್ ಮಾಡ್ಬೇಕು, ಕಷ್ಟಪಡಬಾರ್ದು. ವೀರು, ಹೇಳುದಾದ್ರ ಈ ಮನಿನ ಮಾರ್ಬಿಡುನು. ಕದ್ದ ನಿಮ್ಮ ಅಪ್ಪಂದು ಒಂದು ಹೆಬ್ಬೆಟ್ ತಗೋ, ನಿಮ್ಮ ಅವನ ಕೈಲಿ ಸಿಗ್ನೇಚರ್ ಮಾಡ್ಸು. ಹೆಂಗ ಒಂದು ಕಷ್ಟಪಟ್ಟಾಗ್ಲಿ ಈ ಮನಿನ ಮಾರ್ಬಿಡು. ನಾವ್ ಎಲ್ಲರ ಒಂದು ಸಣ್ಣ ಮನಿ ನೋಡಿ ಖರೀದಿ, ಇಲ್ಲಂದ್ರ ಬಾಡಿಗೆ ಹಂಗಿದ್ದು ಎಲ್ಲ ರೊಕ್ಕನ ಮಸ್ತ್ ಮಜಾ ಮಾಡುನು. ಫ್ರಿಜ್ ವಾಷಿಂಗ್ ಮಷೀನ್ ಎಲ್ಲ ನಮ್ದೇ ಆಗ್ಬಿಡ್ತತಿ. ನಾವ್ ಯಾಕೆ ಕಷ್ಟಪಟ್ಟು ದುಡ್ದು EMI ಕಟ್ಬೇಕು? ಹೌದಿಲ್ಲ? ನಾ ಹೇಳುದಾದ್ರ ಈ ಮನಿನ ಮಾರ್ಬಿಡು. ಮುಂದಾದ್ರೂ ನಿನಗ ಸೇರ್ಬೇಕು. ಮುಂದಾದ್ರ ಮತ್ತೆ ಅವಿನಾಶಿಗೂ ಪಾಲ್ ಕೊಡ್ಬೇಕಾಕೈತಿ. ಅದಕ್ಕ ಬೇಡ ನಾವಷ್ಟೇ ಎಂಜಾಯ್ ಮಾಡುದು, ನಾವಷ್ಟೇ ಚೆನ್ನಾಗಿರ್ಬೇಕು. ಅಷ್ಟೇ ವಿಚಾರ ಮಾಡ್ವಿರು. ಏನ ಮುಂದಿಂದ ಮುಂದೆ ನೋಡಿದ್ರಾತ, ನಾವು ರೊಕ್ಕ ಎಲ್ಲ ತಗೊಂಡು ಊರ್ ಬಿಟ್ಟು ಹೋಗ್ಬಿಡುನು. ಮಸ್ತಾಗೆ ಜಾಮ್ ಅಂತ ಇರುನು. ಇವ್ರು ಯಾರು ನಮ್ಮನ್ನ ಹುಡ್ಕೊಂಡು ನಾವಿರೋ ಜಾಗಕ್ಕೆ ಬರಕ್ ಆಗಂಗಿಲ್ಲ. ನಾವೆಲ್ಲರ ದೂರ ಹೋಗಿ ಸೆಟಲ್ ಆಗ್ಬಿಡುನು. ಕಮ್ಮಂದ್ರನು ದೊಡ್ಡ ಮನಿನ ಐತಿ, ಅಷ್ಟೇನ್ ಸಣ್ಣದಿಲ್ಲ. 2 ರೂಮು, ಪಡಸಾಲಿ ಐತಿ, ಎಲ್ಲ ಚಲೋನ ಐತಿ ಮನಿ. ಸೇಟು ಈ ಮನಿಗೆ ಕಮ್ಮಂದ್ರನು ಒಂದು 50-60 ಲಕ್ಷ ರೂಪಾಯಿ ಕೊಡ್ತಾನ. ನೋಡು ವೀರು, ನಾವ್ ಅಷ್ಟು ದುಡಿಬೇಕಂದ್ರ ನಮ್ ಜೀವನನ ಕಳೆದು ಹೋಗ್ಬಿಡ್ತತಿ. ಆರಾಮಾಗಿ ಅಷ್ಟೊಂದು ರೊಕ್ಕ ಸಿಗ್ತತಿ ಅಂದ್ರ ನಾವ್ ಯಾಕೆ ಬಿಡ್ಬೇಕು? ಯಾಕೆ ವಿಚಾರ ಮಾಡ್ತೀವಿ ವೀರು? ಏನಾರ ಮಾತಾಡು. ಅಲ್ಲ ಚಿನ್ನು, ಅದು ಅವ್ವ ಹೂ ಅಂತಾಳ? ಇಲ್ಲ, ಅವ್ವ ಇದಕ್ಕೆಲ್ಲ ಹೂ ಅನ್ನಂಗಿಲ್ಲ. ಥೋ, ಯಾವ ಕಾಲ್ದಾಗ ಅದಿವೀರು ನೀನು? ಅವನ ಮುಂದ ಮನಿ ಮಾಡ್ತೀನಿ ಅಂತ ಹೇಳ್ಬೇಡ, ಬರೀ ಒತ್ತಿಗೆ ಹಾಕ್ತೀನಿ ಅಂತ ಹೇಳ. ಅವಾಗ ಅವ್ರು ಹೂ ಅಂತ ಕೊಡ್ತಾರ. ಅವ್ರು ಹೂ ಅಂತ ಕೊಟ್ಟ ಮೇಲೆ ನಿನ್ ಕೆಲಸ ನೀನ್ ಮಾರ್ಬಿಡು. ಏನೋ ಹೆಂಗು ಇದು ನಿಮ್ಮಪ್ಪನ ಆಸ್ತಿ. ನಿಮ್ಮಪ್ಪಂದು ಒಂದು ಹೆಬ್ಬಟ್ಟಿದ್ರೆ ಸಾಕ, ಈ ಮನಿ ನಿನ್ನ ಹೆಸರ್ಲೆ ಆಗ್ಬಿಡ್ತತಿ. ಅವಾಗ ನೀನ್ ಆರಾಮ್ಸೆ ಈ ಮನಿನ ಮಾರಬಹುದು. ನೋಡು ವೀರು, ಯಾಕೆ ಚಿಂತೆ ಮಾಡ್ತಿ? ನಾನು ಅದಿನಲ್ಲ ನಿನ್ ಸಪೋರ್ಟ್. ಈಗ ಹೆಂಗರ ಮಾಡಿ ಈ ಮನಿ ಪತ್ರನ ನಿಮ್ಮ ಅವನಿಂದ ಇಸ್ಕೋ. ಅವ್ವ ಕೊಡ್ತಾಳ? ನಂಗೆ ಯಾಕೋ ಡೌಟ್, ಅವ್ವ ಕೊಡಂಗಿಲ್ಲ ಅನಿಸ್ತತಿ. ಅಲ್ಲ ವೀರು, ಅದನ್ನು ನಾನು ಹೇಳ್ಕೊಡ್ಬೇಕಾ? ನಿಮ್ಮ ಅವನ್ನ ಹಂಗ ಹಿಂಗ ಅಂತ ಹೇಳಿ ಏನೋ ಒಂದು ಸುಳಪಳ ಹೇಳಿ ಹತ್ತು ಕರೆದು ನಾಟಕ ಮಾಡಿ ಇಸ್ಕೋ. ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಅವಾಗ ನೆಕ್ಲೆಸ್ ಹೆಂಗ್ ಇಸ್ಕೊಂಡಿದ್ದೆಲ್ಲ ಹಂಗ ಇದನ್ನು ಹಂಗ ಮಾಡು. ಆತ, ಹಂಗ ಮಾಡ್ತೀನಿ. ಆದ್ರೆ ಮುಂದೆ ನಮಗೇನು ಪ್ರಾಬ್ಲಮ್ ಆಗಲ್ಲಲ್ಲ? ಯಾವ ಪ್ರಾಬ್ಲಮ್ ಆಗಂಗಿಲ್ಲ. ನಾವು ನಿಮ್ಮ ಅವ್ವ ಅಪ್ಪ ತಂಗಿ ಎಲ್ಲಾರನ್ನು ನೋಡ್ಕೊಂಡು ನಮ್ ಜೀವನ ಯಾಕೆ ಹಾಳು ಮಾಡ್ಕೋಬೇಕು? ನಮ್ ಪುರ್ತಕ್ ನಾವು ಊರ್ ಬಿಟ್ಟು ಹೋಗಿ ಆರಾಮ್ಸೆ ಇದ್ಬಿಡುನು. ಯಾರಿಗೂ ಹೆದರೋ ಅವಶ್ಯಕತೆ ಇರಂಗಿಲ್ಲ. ನಾನೇ ರಾಣಿ, ನೀನೇ ರಾಜ. ಹೌದಿಲ್ಲ? ಹೆಂಗಂದಿ? ಸರಿ, ನೀ ಹೇಳ್ದಂಗ ಮಾಡ್ತೀನಿ. ಈಗ ಮೊದ್ಲೋಗಿ ನಮ್ಮ ಅವನ ಹತ್ರ ಆಸ್ತಿ ಪತ್ರ ಕೇಳ್ತೀನಿ. ಈ ಮನಿ ಆಸ್ತಿ ಪತ್ರ ಕೊಡ್ಬೇಯವ್ವ ಅಂತ. ನೀ ಕೇಳ, ಅವ್ರಿಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಒಂದ್ ವಾಟೆ ಚಾ ಮಾಡ್ಕೊಂಡ್ ಬರ್ತೀನಿ, ಇಬ್ರು ಕುಂತ ಮಾತಾಡ್ರಿ. ಏನ ನಿಮ್ಮ ಅವ್ವ ಕೊಡಂಗಿಲ್ಲ ಅಂತ ಹೇಳಿರ್ಬಾರ್ದು. ಹಂಗ ಮಾಡು. ಹಂಗ ಮಾಡ್ತೀನಿ.
ವೀರು ಇನ್ನೂ ಒಂದು ಮಾತು ನಿಮ್ಮ ಅವ್ಗೆ ಹೇಳು, ಈ ಮಾತನ್ನ ನಿಮ್ಮ ಅಪ್ಪಗಾಗ್ಲಿ ಅವಿನಾಶ್ಗಾಗ್ಲಿ ಆ ಮನೆ ಹಾಳಿ ಸುಚಿತ್ರಾಗ ಮಾತ್ರ ಗೊತ್ತಾಗ್ಬಾರ್ದು. ಹಂಗ ಮಾತಾಡು. ನಿಮ್ಮ ಅವ್ಗೆ ಹೇಳು, ಯಾರಿಗೂ ಹೇಳ್ಬೇಡ ಅಂತ. ಮತ್ತೆ ನಮಗ್ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ತಾವು. ಆ ಸುಚಿತ್ರಾ ಕಮ್ಮಿ ಇಲ್ಲಾಕಿ, ಭಾರಿ ಡೇಂಜರ್ ಅದಾಳಾಕಿ. ಆ ಸುಚಿತ್ರ ವಿಚಾರ ಬಿಡು, ನಮ್ದು ನಾವು ನೋಡ್ಕೊಳ್ಳೋನು. ಅಂದ್ರೂ ಮೇಘ ಇಂಥವೆಲ್ಲ ಇಡಿಯಾ ನಿನ್ಗೆ ಎಲ್ಲಿಂದ ಬರ್ತಾವು? ಅಂದ್ರ ಅಲ್ಲ ಇಂತ ಚಲೋ ಚಲೋ ವಿಚಾರ ಎಲ್ಲ ಹೆಂಗ ನಿಂಗ್ ಬರ್ತಾವು, ನಂಗ್ ಬರಂಗಿಲ್ಲಲ್ಲ ಅಂತ ಕೇಳಿದ್ದು. ಅದು ಹಂಗೆ ರೊಕ್ಕ ಬೇಕು ಅಂದ್ರೆ ಮತ್ತೆ ತಲೆ ಓಡಿಸ್ಬೇಕಲ್ಲ, ಹಂಗಾಗಿ. ಸರಿ, ನಮ್ಮ ಅವನ್ ಕಳ್ಸು, ನಾ ಎಲ್ಲ ಮಾತಾಡ್ತೀನಿ ನಮ್ಮ ಅವನ ಹತ್ರ. ಹಿಂಗತೆ ಹೆಂಡತಿ ಮಾತು ಕೇಳ್ಬೇಕು ವೀರು. ಹೆಂಡತಿ ಮಾತು ಕೇಳೋರು ಯಾರು ಅಡ್ಡದಾರಿ ಹಿಡಿಯಂಗಿಲ್ಲ. ಎಲ್ಲರೂ ಹೆಂಡತಿ ಮಾತು ಕೇಳಿದವ್ರು ಎಲ್ಲರೂ ಉದ್ಧಾರ ಆಗ್ತಾರ. ಮತ್ತ ಅವಿನಾಶ ಇದ್ರ ಮೇಲೆ ಕೇಸ್ ಹಾಕ್ಬಿಟ್ರ? ಹಂಗಲ್ಲ ವೀರು, ಅವನ್ ಹೆಂಗ್ ಕೇಸ್ ಹಾಕ್ತಾನ? ಇದು ನಿಮ್ಮಪ್ಪಂದು ಸ್ವಯಾರ್ಜಿತ ಆಸ್ತಿ. ಇದು ಈ ಮನಿ ನಿಮ್ಮಪ್ಪ ಒಂದು ಹೆಬ್ಬೆಟ್ ಹಾಕ್ಬಿಟ್ರೆ ಮುಗಿತು, ನಿನ್ನ ಹೆಸರ್ಲೆ ಆದಂಗ ನೀನ್ ಯಾರನ್ನಾರ ಇಷ್ಟಪಟ್ಟೋರಿಗೆ ಮಾರ್ಬಹುದು. ನೋಡ್ವಿರು, ಮಾರಾದ್ಮೇಲೆ ಏನ್ ಬೇಕಾದ್ ಮಾಡಿದ್ರು ಆಮೇಲೆ ಮುಂದೆ ನೋಡಿದ್ರಾತ. ನಾವು ಮೊದ್ಲು ಇರೋ ಮನಿನ ಮಾರಿ ಆರಾಮ್ಸೆ ಬೆಂಗಳೂರಿಗೆ ಹೋಗಿ ಸೆಟಲ್ ಆಗ್ಬಿಡುನು. ಜಾಸ್ತಿ ವಿಚಾರ ಮಾಡಬೇಡ. ನನ್ನ ಮೇಲೆ ವಿಶ್ವಾಸ ಇದ್ರ ವಿಚಾರ ಮಾಡಬೇಡ ಅಷ್ಟೇ. ಅಯ್ಯೋ ಮೇಘ, ನಿನ್ನನ್ ಬಿಟ್ಟು ಯಾರು ನಂಬ್ಲಿ? ನೀನ್ ಇರುದ ನನ್ನ ಬಾಳ್ ಬೆಳಕಿಗಂತ. ನೀ ಹೆಂಗ್ ಹೇಳ್ತಿ ಹಂಗ್ ಕೇಳ್ತೀನಿ ನಾನು. ನಂಗಂತೂ ದಾರಿ ಕಾಣ್ಲಾರ್ದಂಗ ಆಗೋಗಿತ್ತು. ಈಗ EMI ಹೆಂಗ್ ಕಟ್ಬೇಕು, ನಮ್ ಖರ್ಚನ್ನೆಲ್ಲ ಹೆಂಗ್ ನೋಡ್ಕೋಬೇಕು, ಮತ್ತೆ ಇಲ್ಲಿ ಅವಿನಾಶ ದುಡ್ದಿದ್ರಾಗ ತಿನ್ಬೇಕಾತ ಏನಂತ ಬಹಳ ಟೆನ್ಷನ್ ಆಗ್ಬಿಟ್ಟಿತ್ತು. ನೀ ಇಂತ ದೊಡ್ಡ ಚಲೋ ಐಡಿಯಾ ಕೊಟ್ಟಿಲ್ಲ. ಈಗ ಸ್ವಲ್ಪ ಮೈಯಾಗ ಧೈರ್ಯ ಬಂತು ನೋಡು. ನಿಜವಾಗ್ಲೂ ಖುಷಿ ಆತ. ಹೋಗ್ ನಮ್ಮ ಅವನ್ ಕಳ್ಸು. ನಿಮ್ಮ ಅವನ್ ಕರ್ಕೊಂಡ್ಬರ್ತೀನಿ. ನಾ ಹಂಗ ಚಹಾ ಮಾಡ್ಕೊಂತ ಅಲ್ಲೇ ಕುಂದಿರ್ತೀನಿ. ನೀ ನಿಮ್ಮ ಅವನ ಹತ್ರ ಮಾತಾಡು, ನಾ ಆಮೇಲೆ ಚಹಾ ತಗೊಂಡ್ಬರ್ತೀನಿ. ನಾ ಇದ್ರ ನಿಮ್ಮ ಅವ್ಗ ಸಿಟ್ಟು ಬರ್ತತಿ. ಒಂಥರ ಮಾಡ್ತಾಳೆ ನಿಮ್ಮವ್ವ, ಕಾಗಿ ಮಾಡ್ದಂಗ. ಆಯ್ತಾ? ನಾ ನೀನ್ ಹೋಗ್ಲಾ? ಹೋಗ, ಹಂಗ ಮಾಡಿ, ನೀ ಹೇಳ್ದಂಗ ಮಾಡು. ಸರಿ. ಅಂತೂ ಇಂತೂ ನಾ ಅನ್ಕೊಂಡಿದ್ ಕೆಲ್ಸ ಆತಪ್ಪ. ಈ ಮನಿನ ಮಾರಿ ಬೆಂಗಳೂರೊಳಗ ರಾಜ ರಾಣಿ ಹಂಗ ಆರಾಮ್ಸಿ ಇರಬಹುದು.